ಸರ್, ಆರ್ ನಗರ ಕ್ಷೇತ್ರದಲ್ಲಿ ಮುಂದಿನ ಎಂ.ಎಲ್.ಎ ಯಾರಾಗಬೇಕು? ಮೇಡಮ್, ನನ್ನ ಅನಿಸಿಕೆ ಪ್ರಕಾರ ನೆಕ್ಸ್ಟ್ ಕುಸುಮಾ ಮೇಡಮ್ ಅವರಾಗಬೇಕು. ಯಾಕೆಂದರೆ ಅವ್ರು ಅಷ್ಟು ಒಳ್ಳೆಯವರಲ್ವಾ, ಎಲ್ಲ ಮಾಡ್ತಾರೆ, ರೋಡು ಪಾಡು ಎಲ್ಲ ಮಾಡಿಸ್ತಾರೆ, ಇವರೇನು ಮಾಡಲ್ಲ. ಮುಂದೆ ಸರ್ ಹೇಳೋದಷ್ಟೇ, ಬಂದು ಓಡಾಡ್ಕೊಂಡು ಒಂದು ಸ್ವಲ್ಪ ಜನರ ಸಮಸ್ಯೆ ತಿಳ್ಕೊಳ್ಬೇಕು. ಎಲ್ಲೋ ಇದ್ದು ಅವರಾಚೆ ಮಾಡ್ಕೊಂಡಿದ್ರೆ ಅದು ಆಗಲ್ಲ. ಕುಸುಮವ್ರ ಬಗ್ಗೆ ನಮ್ಗೆ ಇಷ್ಟ ಇಲ್ಲ, ಕುಸುಮನೇ ಇಷ್ಟ ಇಲ್ಲ. ನಾವೆಲ್ಲ ಓಟ್ ಹಾಕೋದಲ್ವ ಮೇಡಮ್ ಅವ್ರಿಗೆಲ್ಲದು, ಅವ್ರನ್ನ ಓಟ್ ಹಾಕ್ಲಿಂದ ಅವ್ರಿಗೆ ಕೇಳ್ತಾರೆ. ಅಯ್ಯೋ, ನೆಗೆಟಿವ್ ನಿಮ್ಮಂತವ್ರು ಅವರಲ್ಲ, ಅಂಜರು ಅಪರಾಧ ಹೊರಿಸ್ತಾರೆ ಅವ್ರ ಮೇಲೆ. ಸರ್, ಈಗ ಆರ್ ನಗರ ಕ್ಷೇತ್ರದಲ್ಲಿ ಮುಂದಿನ ಎಂ.ಎಲ್.ಎ ಯಾರಾಗಬೇಕು ಅಂತ? ಮೇಡಮ್, ನನ್ನ ಅನಿಸಿಕೆ ಪ್ರಕಾರ ನೆಕ್ಸ್ಟ್ ಕುಸುಮಾ ಮೇಡಮ್ ಅವರಾಗಬೇಕು. ಯಾಕೆ ಸರ್? ಯಾಕಂದರೆ ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡಬೇಕಲ್ಲ. ಮುನಿರತ್ನ ಸರ್ ಅವರು ಒಂದು 3 ಸಲ ಗೆದ್ದಿದ್ದಾರೆ. ಒಂದು ಸಲ ಅವರು ಒಂದು ಹೆಣ್ಮಗು, ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೂ ಒಂದು ಚಾನ್ಸ್ ಸಿಕ್ಕಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಜನರಿಗೆ ಅಭಿವೃದ್ಧಿ ಮಾಡ್ಕೊಡ್ತಾ ಇದ್ದಾರೆ ಮುನಿರತ್ನ ಅವರು? ಮಾಡ್ತಾ ಇದ್ದಾರೆ ಮೇಡಮ್, ಮಾಡಿದ್ದಾರೆ. ಅಂದರೆ ಎಷ್ಟೋ ಸ್ವಲ್ಪ ಏರಿಯಾಗಳು ಇನ್ನೂ ಕವರ್ ಆಗಿಲ್ಲ, ಸೌಲಭ್ಯಗಳು ಸ್ವಲ್ಪ ಹಂಗೆ ಇದೆ. ಒಂದು ಬರೋದು ಜಾಸ್ತಿ, ಅವರು ಇದು ಕಡೆ ಜಾಸ್ತಿ ಬರೋಲ್ಲ, ಆರ್ ನಗರನೇ ಜಾಸ್ತಿ ಇದು ಮಾಡ್ತಾರೆ. ಬೇರೆ ಬೇರೆ ಏರಿಯಾಗಳು ಕೂಡ ಕವರ್ ಆಗಬೇಕು, ಅದು ಜಾಸ್ತಿ ಬರ್ತಾಯಿಲ್ಲ ಅವರು ಸ್ವಲ್ಪ. ಹಾಗಾಗಿ ನೆಕ್ಸ್ಟು ಸ್ವಲ್ಪ ಕುಸುಮಾ ಮೇಡಮ್ ಅವರಾದರೆ ಒಳ್ಳೆಯದು ಅಂತ ನನ್ನ ಒಪಿನಿಯನ್ ಅಷ್ಟೇ. ಆರ್ ನಗರ ಏರಿಯಾ ಬಗ್ಗೆ ಮೇಡಮ್, ಆರ್ ನಗರ ತುಂಬ ದೊಡ್ಡ ಏರಿಯಾ. ಅಂದರೆ ಆರ್ ನಗರ ಈ ಪರ್ಟಿಕಲ್ ಏರಿಯಾ ಮಾತ್ರ ಚೆನ್ನಾಗಿದೆ, ಮಿಕ್ಕಿದ ಏರಿಯಾಗಳು ಸ್ವಲ್ಪ ತುಂಬ ಕಮ್ಮಿ ಇದೆ. ಈಗ ಪ್ರಮೋದ್ ಲೇಔಟ್ ಆಗಲಿ, ನಾವಿರೋದು ಪ್ರಮೋದ್ ಲೇಔಟು, ಅಲ್ಲೆಲ್ಲ ಸ್ವಲ್ಪ ರೋಡ್ಗಳು ಚೆನ್ನಾಗಿದೆ, ಏನಕ್ಕೂ ಬರಲ್ಲ ಅವರು. ಅದೊಂದೇ ನಮಗೂ ಬೇಜಾರಿರೋದು ಅಷ್ಟೇ. ಕುಸುಮಾ ಅವರು ಬರಬೇಕು ಅಂತ ಯಾಕೆ ಮೇಡಮ್? ಅವರು ಓಡಾಡ್ತಾರೆ ಅಂತ ನನಗೆ ಕಾಣ್ತದೆ. ಅವ್ರು ತುಂಬ ಓಡಾಡ್ತಾರೆ, ಕೆಲಸ ಮಾಡ್ತಾರೆ ಅನ್ನೋದೊಂದು ಕಾನ್ಫಿಡೆಂಟ್ ಇದೆ, ಹಾಗಾಗಿ ಅಷ್ಟೇ ಮೇಡಮ್. ಈಗ ಮುನಿರತ್ನ ಅವ್ರ ಮೇಲೆ ಒಂದು ನೆಗೆಟಿವ್ ಪಾಯಿಂಟ್ಸ್ಗಳು ಬರ್ತಾ ಇದೆ, ಏನು ಹೇಳ್ತೀರಾ ಅದ್ರ ಬಗ್ಗೆ? ಮೇಡಮ್, ನೆಗೆಟಿವ್ ಪಾಯಿಂಟ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ. ಮೊನ್ನೆ ಒಂದು ಇಶ್ಯೂ ಆಯಿತು, ನೀವೇ ಗೊತ್ತಿರ್ಬೋದು, JP ಪಾರ್ಕ್ ಹತ್ರ ಅವ್ರಿಗೇನೋ ಇನ್ವೈಟ್ ಮಾಡಿಲ್ಲ ಅಂದ್ಬಿಟ್ಟು ಅವರು ಸಪ್ರೇಟ್ ಕುಂತಿದ್ರು. ಅದಾದಮೇಲೆ ಮತ್ತೆ ಅದೇನೇನಾಯಿತು ಮತ್ತೆ ಅವರು ಇದು ಮಾಡಿದ್ರು. ಮುಂದೆ ಸರ್ ಹೇಳೋದಷ್ಟೇ, ಬಂದು ಓಡಾಡಿಕೊಂಡು ಒಂದು ಸ್ವಲ್ಪ ಜನರ ಸಮಸ್ಯೆ ತಿಳ್ಕೊಳ್ಬೇಕು. ಎಲ್ಲೋ ಇದ್ದು ಅವರಾಚೆ ಮಾಡ್ಕೊಂಡಿದ್ರೆ ಅದು ಆಗಲ್ಲ. ಜನಗಳು ನೋಡ್ತಾ ಇರ್ತಾರೆ ಮೇಡಮ್, ಏನು ನಡೀತಾ ಇದೆ, ಸಮಸ್ಯೆಗಳು ಏನು ಉದ್ಭವ ಆಗ್ತಾಯಿದೆ ಇಲ್ಲಿ, ನೆಕ್ಸ್ಟು ನಮ್ಮ ಅಧಿಕಾರಕ್ಕೆ ಬರ್ತೀವೋ ಇಲ್ವೋ ಅನ್ನೋದೇ ಅವ್ರಿಗೆ ಕಾನ್ಫಿಡೆಂಟು. ನಮ್ಮಲ್ಲಿ ನಾವೆಲ್ಲ ಓಟ್ ಹಾಕೋದಲ್ವ ಮೇಡಮ್ ಅವ್ರಿಗೆಲ್ಲದು, ಅವ್ರನ್ನ ಓಟ್ ಹಾಕ್ಲಿಂದ ಅವ್ರಿಗೆ ಕೇಳ್ತಾರೆ ಅಷ್ಟೇ ಮೇಡಮ್. ನೆಕ್ಸ್ಟು ಕುಸುಮಾ ಮೇಡಮ್ ಅವ್ರಿಗೆ ಒಂದು ಚಾನ್ಸ್ ಸಿಕ್ಕಿದ್ರೆ ಒಳ್ಳೇದು ಅಂತ ನನ್ನ ಬೆಟರ್ ಮೇಡಮ್. ಮುನಿರತ್ನ ಅವರೇ ಇರಬೇಕು. ಯಾಕೆ ಮ್ಯಾಮ್? ಯಾಕೆ ಅಂದರೆ ಅವರು ಅಷ್ಟು ಒಳ್ಳೆಯವರಲ್ವಾ, ಎಲ್ಲ ಮಾಡ್ತಾರೆ, ರೋಡು ಪಾಡು ಎಲ್ಲ ಮಾಡಿಸ್ತಾರೆ, ಇವರೇನು ಮಾಡಲ್ಲ. ಕುಸುಮ ಸುಮ್ಮನೆ ಗೆದ್ಲು ಅಷ್ಟೇ, ಏನು ಗೆಲ್ಲಿ ಗೆದ್ಲು, ಸೋತ್ಲು. ಈಗ ಮುನಿರತ್ನ ಅವ್ರ ಮೇಲೆ ಕೆಲವೊಂದಷ್ಟು ನೆಗೆಟಿವ್. ಅಯ್ಯೋ, ನೆಗೆಟಿವ್ ನಿಮ್ಮಂತವ್ರು ಅವರಲ್ಲ, ಇಲ್ದೇರು ಅಪರಾಧ ಹೊರಿಸ್ತಾರೆ ಅವ್ರ ಮೇಲೆ. ಇಲ್ಲ, ಇವಾಗ ಅವರೇನೆ ಹೇಳ್ತಾ ಇದ್ದಾರೆ ಮ್ಯಾಮ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಏನಂತ ಇಲ್ಲಪ್ಪ, ಅವೆಲ್ಲ ಇಲ್ಲ, ಕಟ್ಕತೆ. ಮುನಿರತ್ನ ಅವ್ರ ಬಗ್ಗೆ ಏನೇನೋ ಹೆಣ್ಮಕ್ಳ ಬಗ್ಗೆ ಎಲ್ಲ. ಅಯ್ಯೋ, ಕಟ್ಕತೆ, ಅದೆಲ್ಲ ಸುಳ್ಳು. ಈ ಕಾಂಗ್ರೆಸ್ ಅವರು ಉಲ್ಟಾ ಮಾಡವ್ರೆ, ಅವನಿಗೆ ಬೇರೆ ಮಾಡೋಕ್ಕೆ ಗೊತ್ತಾ, ಅವನೇನು ಅಂತವನಲ್ಲ. ಜನಗಳಿಗೆಲ್ಲ ಒಳ್ಳೆ ಅಭಿವೃದ್ಧಿ ಅಭಿವೃದ್ಧಿ ಮಾಡವ್, ನಮ್ಮ ಕಡೆ ಎಲ್ಲ ಚೆನ್ನಾಗಿ ಮಾಡವನೆ. ಮಾಡಿದ್ದಾರೆ ನಮಗೆ ನಾವೇ ಗೆಲ್ಸಿರೋದು ಅವ್ರ. ಇಲ್ಲಿ ನಿಂತಿದ್ದಾಗ ನಾವು ಅವನೇ ಸರಿ ನಮಗೆ, ಇವರೇ ಕಾಂಗ್ರೆಸ್ ಅವ್ರು ಯಾರೂ ಸರಿ ಇಲ್ಲ. ರೋಡ್ಗಳೆಲ್ಲ ಚೆನ್ನಾಗಿದೆ, ರೋಡೆಲ್ಲ ಅವರೇ ಮಾಡಿಸಿದ್ದು, ಎಲ್ಲ ಕಿತ್ಕೊಳಾಗದೆ ಆಗಿದ್ರು ಮಾಡಿಸಿದ್ರು, ಈಗೆಲ್ಲ ಕಿತ್ತೋಗವಲ್ಲ. ಏನ್ ಅನ್ಸುತ್ತೆ ಮ್ಯಾಮ್ ಮುನಿರತ್ನ ಅವ್ರ ಬಗ್ಗೆ? ಏನು ಒಳ್ಳೇದು ಅನ್ನಿಸ್ತದೆ. ಕುಸುಮ ಅವ್ರ ಬಗ್ಗೆ? ಕುಸುಮ ಅವ್ರ ಬಗ್ಗೆ ನಮ್ಗೆ ಇಷ್ಟ ಇಲ್ಲ, ಕುಸುಮನೇ ಇಷ್ಟ ಇಲ್ಲ ನಮಗೆ. ನೋಡಿ, ಚೆನ್ನಾಗಿ ಸೇವೆ ಮಾಡೋರು ಯಾರಾದರೂ ಆಗಲಿ ನಮಗೆ ಅದು ಮುಖ್ಯ. ಜನಗಳಿಗೆ ಅನುಕೂಲ ಮಾಡಬೇಕು ಅಲ್ವಾ, ಜನಗಳ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕು, ಮಾಡ್ಕೊಂಡ್ರೆ ನಮ್ಗೆ ಇಷ್ಟ. ಅವರಾದರೂ ಪರವಾಗಿಲ್ಲ, ಬೇರೆಯವರಾದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಜನಗಳಿಗೆ ಅನುಕೂಲ ಆಗಬೇಕು, ಅದಷ್ಟೇ. ಈಗ ಮುನಿರತ್ನ ಅವ್ರು ಇರೋದ್ರಿಂದ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ? ತುಂಬ ಜನಕ್ಕೆ ಅನುಕೂಲ ಆಗಿದೆ. ನಾವು ಅಷ್ಟು ಪರಿಚಯ ಇಲ್ಲದೆ ಇರೋದ್ರಿಂದ ಇದು ಗೊತ್ತಿಲ್ಲ. ಅಂದರೆ ತುಂಬ ಜನ ಹೇಳ್ತಾರೆ ಚೆನ್ನಾಗಿ ನೋಡ್ಕೊಂಡು ಮಾಡಿದ್ದಾರೆ, ಎಲ್ರಿಗೂ ತುಂಬ ಕಷ್ಟದಲ್ಲಿರೋರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ರೋಡ್ಗಳ ಬಗ್ಗೆ ಎಲ್ಲ ಹೇಳೋದು? ರೋಡು ಸ್ವಲ್ಪ ನೋಡ್ಕೋಬೇಕು ಅವರು. ರೋಡ್ಗಳು ಕೆಲವೊಂದು ಚೆನ್ನಾಗಿಲ್ಲ, ಹತ್ತಕ್ಕೆ ಇಳಿಯೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಅದು ಮಾಡಿದ್ರೆ, ಅದು ಒಳ್ಳೆ ರೋಡ್ಗಳು ಮಾಡಿದ್ರೆ ನಮಗೂ ತುಂಬ ಸಂತೋಷ ಅಷ್ಟೇ. ಈಗ ಕುಸುಮ ಅವರು ಕೆಲವೊಂದಷ್ಟು ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಮುನಿರತ್ನ ಅವ್ರ ಬಗ್ಗೆ, ಏನು ಹೇಳ್ತೀರಾ ಮ್ಯಾಮ್? ಕುಸುಮ ಅವರು ಆ ಥರ ಏನಿಲ್ಲ, ನಮ್ಗೆ ಗೊತ್ತಿರೋರವರು ಏನೋ ಅದ್ರ ಅವ್ರ ಬಗ್ಗೆ ನಮ್ಮ ಹತ್ರ ಅವ್ರು ಯಾವತ್ತೂ ಏನೂ ಮಾತಾಡಿರಲಿಲ್ಲ. ಬೇರೆ ಕಡೆ ಮಾತಾಡಿದಾರೋ ಏನೋ ಗೊತ್ತಿಲ್ಲ, ಅಷ್ಟೇ.